ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿ ನಾಯ್ಕ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ತಿಂಗಳಾದಮೇಲೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಏನು ಈ ಒಂದು ವಿಡಿಯೋದ ವಿಶೇಷತೆ ಅಂತಂದರೆ, ಫೈನಲಿ ನನಗೆ ನನ್ನ ಫಸ್ಟ್ ಪೇಮೆಂಟ್ ಯೂಟ್ಯೂಬಿಂದ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ಅದಕ್ಕೆ ಈ ಒಂದು ಹ್ಯಾಪಿನೆಸ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಫಸ್ಟ್ ಪೇಮೆಂಟು ಎಷ್ಟು ಬಂದಿರ್ಬೋದು, ಎಷ್ಟು ಡಾಲರ್ ಇರ್ಬೋದು, ಆ ಡಾಲರ್ಗೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಇಂಡಿಯನ್ ರುಪೀಸ್ ಆಗಿರ್ಬೋದು ಅಂತೆಲ್ಲ ಕ್ವಶನ್ಸ್ ಇರುತ್ತಲ್ಲ. ಸೊ ನಾನು ಜಾಸ್ತಿ ವೆಯ್ಟ್ ಮಾಡಿಸಲ್ಲ, ಎಲ್ಲನೂ ಬೇಗ ರಿವೀಲ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ವೆಲ್ಕಮ್ ಅಗೇನ್. ಜೊತೆಗೆ ಅಂದರೆ ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ತುಂಬ ಲೋ ನಡೀತಿದೆ. ತುಂಬ ಜನ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿರೋರು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಹೇಳ್ತಾ, ನನ್ನ ಫಸ್ಟ್ ಪೇಮೆಂಟ್ ಅಂತಂದರೆ ನನಗೆ ಬಂದಿರೋದು $108. ಈ $108ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದಾಗ ಅರೌಂಡ್ 8.5K ಅಂದರೆ 8,500 ಅಷ್ಟು ನಮಗೆ ಬರುತ್ತೆ, ಆಯಿತಾ. ಸೊ ಐ ಮೀನ್ ಆಲ್ಮೋಸ್ಟ್ ಫಸ್ಟ್ ಪೇಮೆಂಟು ನಮಗೆ $100 ಆದ ತಕ್ಷಣವೇ ನಾವು ವಿಡ್ರಾ ಮಾಡ್ಕೋಬಹುದು. ಬಟ್ ನನಗೆ ಹೇಗೆ ಪ್ರಾಸೆಸ್ ಅಂತ ಗೊತ್ತಿರಲಿಲ್ಲ. ಈ ಒಂದು ಪೇಮೆಂಟ್ ಬರಬೇಕಾಗಿದ್ದು ನನಗೆ ಆಗಸ್ಟ್ 21 to 25 ಒಳಗಡೆನೆ. ಬಟ್ ನಂಗೆ ನಿಜ ಗೊತ್ತಿರಲಿಲ್ಲ ಹೇಗೆ ಆ್ಯಡ್ ಮಾಡಬೇಕು, ಬ್ಯಾಂಕ್ ಡೀಟೇಲ್ಸಲ್ಲಿ ಹೇಗೆ ಕೊಡಬೇಕು ಅಂತ ನಂಗೆ ಗೊತ್ತಿಲ್ಲ. ನಂಗೊಬ್ಬರು ಗೊತ್ತಿದ್ದ ಕಾರಣ, ಅವ್ರು ಯೂಟ್ಯೂಬರೇ, ಅವರಿಂದ ನಾನು ಹೆಲ್ಪ್ ತೊಗೊಂಡು ನನಗೆ ಗೈಡ್ ಮಾಡ್ತಾರೆ ಹೇಗೆಲ್ಲ ಆ್ಯಡ್ ಮಾಡಬೇಕು ಅಂತ. ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಲಾಸ್ಟ್ ಸಲ ನಾನು ಗೂಗಲ್ ಆ್ಯಡ್ಸೆನ್ಸ್ ಸಹ ಇದೇ ಥರ ಟೆನ್ಷನ್ ಆಗಿಬಿಟ್ಟಿದ್ದು. ಏನಪ್ಪ ಎಲ್ರಿಗೂ ಬಂದಿದೆ, ನನಗೆ ಬಂದಿಲ್ಲ, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಹಂಗೆಲ್ಲ ಅನಿಸ್ತಾಯಿತ್ತು. ಈ ಸಲನೂ ಅದೇ ಕನ್ಫ್ಯೂಷನ್ಸು, ಅದೇ ಭಯ. ಏನು ತಪ್ಪು ಮಾಡಿದ್ದೀನಿ, ಆಲ್ರೆಡಿ $100 ಆಗಿಬಿಟ್ಟಿದೆ, ಇನ್ನೂ ಬಂದಿಲ್ಲ ನನ್ನ ಪೇಮೆಂಟು, ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡಿ ಸಾಕಾಗ್ಬಿಡ್ತಾಯಿತ್ತು. ನನಗಂತೂ ಫುಲ್ ಭಯ ಆಗಿಬಿಟ್ಟಿತ್ತು, ಬರುತ್ತೋ ಬರಲ್ವೋ, ಅಯ್ಯೋ ಒಂದು ವರ್ಷದೊಳಗಡೆ ಪೇಮೆಂಟ್ ಬರಬೇಕು ಅಂತ ಹೇಳಿದ್ರು, ಒಂದು ಇನ್ನೇನೋ ವರ್ಷ ತುಂಬ ಬಂತು ಅಂತ ಸಖತ್ ಕನ್ಫ್ಯೂಷನ್ ಇತ್ತು. ನನಗಂತೂ ಸಖತ್ ಭಯ ಆಗ್ತಾಯಿತ್ತು, ಯಪ್ಪ $100. ಬಟ್ ಆಮೇಲೆ ಹೆಂಗೋ ಫೈನಲಿ ನನಗೆ 25 ಸೆಪ್ಟೆಂಬರ್ ಪೇಮೆಂಟ್ ಬಂತು. ನಾನು ಫುಲ್ ಹೋಪಿಂಗ್ ಏನೋ ಹೊಟ್ಟೋಗ್ಬಿಟ್ಟಿತ್ತು, ಗುರು ಯಾವಾಗ ಬೇಕಾದ್ರೂ ಬಂದರೆ ಬಿಡಲಿ ನನಗೇನು ಅನ್ನೋ ಥರ ಇತ್ತು. ಅವತ್ತು 25th ಮಾರ್ನಿಂಗು ನಾನು ಸುಮ್ಮನೆ ಏನೋ ಚೆಕ್ ಮಾಡೋಕ್ಕೆ ಅಂದ್ಬಿಟ್ಟು ಫೋನ್ಪೇನ ಓಪನ್ ಮಾಡ್ತೀನಿ, 8,000 ಬಂದುಬಿಟ್ಟಿದೆ. ನಾನು ಶಾಕ್ ಆಗೋದು. ಇವ್ರದ್ದು ನಮ್ಮ ಮಮ್ಮಿ ಫೋನ್ ಮಾಡಿ ಹೇಳ್ತಿದ್ದಾರೆ, ಹಿಂಗೆ ಒಂದು ಇದರಿಂದ ಇದು ಬಂದಿದೆ, ಪೇಮೆಂಟ್ ಬಂದಿದೆ ಅಂತ. ಅವಾಗ ನನಗೆ ಗೊತ್ತಾಯಿತು, ಫೈನಲಿ ನಂಗೆ ಯೂಟ್ಯೂಬಿಂದ ಪೇಮೆಂಟ್ ಮಾಡಿದ್ದಾರೆ. ಸಖತ್ ಖುಷಿ ಆಯಿತು. ಸೊ ಏನು ಗೊತ್ತಾ ನಾನು ಹೇಳೋದು, ನಿಮ್ಗೇನಾದರೂ ಯೂಟ್ಯೂಬ್ನ ಶುರು ಮಾಡಬೇಕು ಅಂತ ಏನಾದರೂ ತಲೆಯಲ್ಲಿದ್ದರೆ ದಯವಿಟ್ಟು ಫಸ್ಟ್ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಹೇಗೆ ಏನು ಮಾಡೋದು, ಆ್ಯಡ್ಸೆನ್ಸ್ಗೆಲ್ಲ ಯಾವ ಥರ ಹೋಗೋದು, ಆಮೇಲೆ ಅಡ್ರೆಸ್ಸಲ್ಲಿ ಹೇಗೆ ಆ್ಯಡ್ ಮಾಡೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನಲ್ಲಿ ಹೇಗೆ ಆ್ಯಡ್ ಮಾಡೋದು ಅಂತನ್ನೆಲ್ಲ ತಿಳ್ಕೊಂಡಾದ್ಮೇಲೆ, ಅಂದರೆ ಫುಲ್ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ನೀವು ಒಂದು ಯೂಟ್ಯೂಬ್ನ ಶುರು ಮಾಡೋದು ಒಳ್ಳೆಯದು. ಯಾಕಂದರೆ ಟು ಬಿ ಆನೆಸ್ಟ್ ನನಗೊಂದು ಸ್ವಲ್ಪನೂ ನಾಲೆಡ್ಜ್ ಇರಲಿಲ್ಲ ಯೂಟ್ಯೂಬ್ ಬಗ್ಗೆ ಹೇಗೆ ಏನು ಅಂತ. ನಾನೇನೋ ಖುಷಿಲೆಲ್ಲ ಶುರು ಮಾಡಿಬಿಟ್ಟೆ. ಅದು ಹೋಗಿ ವಾಟ್ ಎವರ್ ಇಟ್ ಈಸ್, ಯೂಟ್ಯೂಬ್ನ ನೀವು ಒಂದ್ಸಲ ಶುರು ಮಾಡಿದ್ರೆ ಅದಕ್ಕೆ ಆದಂಥ ಗಮನ ಕೊಡಬೇಕು. ನೀವು ಎಲ್ಲ ಕೆಲಸ ಕಾರ್ಯ ಬಿಟ್ಟು, ಯಾವ ಮೈಂಡ್ಸೆಟ್ ಆಗ್ಬಿಟ್ಟಿದೆ ಅಂದರೆ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಯೂಟ್ಯೂಬಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬಂದ್ಬಿಟ್ಟಿದೆ. ಯಾಕಂದರೆ ಕಂಟೆಂಟ್ ಇಲ್ಲ, ಇದು ಮಾಡಬೇಕು. ಇವಾಗ ನನಗೂ ಅಷ್ಟೇ, ನನಗೂ ಬೇರೆ ಎಲ್ಲ ಕೆಲಸಗಳಿದೆ, ಯೂಟ್ಯೂಬ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಆಗ್ತಾಯಿಲ್ಲ. ತುಂಬ ತಿಂಗಳಾಯಿತು ನಾನು ವೀಡಿಯೋಸ್ ಆಗ್ತಾಯಿಲ್ಲ, ಯಾವುದೇ ಶಾರ್ಟ್ಸ್ ಆಗ್ತಾಯಿಲ್ಲ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಬಿದೋಗ್ಬಿಟ್ಟಿದೆ. ಎಷ್ಟು ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ ಗೊತ್ತಾ ನನ್ನ ಅಕೌಂಟಿಂದ. ಬೇಜಾರಾಗುತ್ತೆ, ಬಟ್ ಇಟ್ಸ್ ಓಕೆ, ಇರೋದ್ರಲ್ಲೇ ಖುಷಿ ಪಡಬೇಕು ಅಂತ ಹೇಳಲ್ವಾ. ನಾನು ಮತ್ತೆ ವೀಡಿಯೋಸ್ನ ಟೈಮ್ ಸಿಕ್ತಾಗಲೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಜೊತೆಗೆ ಪ್ಲೀಸ್ ಇವಾಗಲೂ ಕೂಡ ನನ್ನ ಒಂದು ಅಕೌಂಟ್ನ ನೀವು ಏನಾದ್ರು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಪ್ಲೀಸ್ ಮಾಡಿ ಅಂತ ಹೇಳ್ತಾ. ಸೊ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬಂದಾಯಿತು. ಏನು ಮಾಡ್ತೀನಿ, ಏನು ಮಾಡಬಹುದು, ಏನೂ ಮಾಡಲ್ಲ. ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಅಲ್ವಾ, ಅದಕ್ಕೆ ನನ್ನ ಮಮ್ಮಿಗೆ ಕೊಟ್ಬಿಡ್ತೀನಿ. ನೀವೇ ಅವ್ರಿಗೊಂದು ಖುಷಿ ಆಗುತ್ತೆ, ಯಾಕಂದರೆ ನನ್ನ ಮಗಳು ಏನೋ ಮಾಡಿದ್ದಾಳೆ, ಅವಳಿಗೆ ಪೇಮೆಂಟ್ ಬಂದಿದೆ. ಸೊ ಅವ್ರು ಇನ್ನೂ ನನಗೆ ಹೆಲ್ಪ್ ಮಾಡ್ತಾರೆ ಇದರಲ್ಲೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ನೀವುಗಳಿಲ್ಲ ಅಂತಂದರೆ ನನಗೆ ಇಲ್ಲಿವರೆಗೂ ಬರೋಕ್ಕಾಗ್ತಾಯಿಲ್ಲ. ಸೊ ನಿಮ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಒಂದು ಪ್ರೋತ್ಸಾಹನೇ ಇದಕ್ಕೆಲ್ಲ ಕಾರಣ, ಆಯಿತಾ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನಾನು ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಗೋಸ್ಕರ ಪ್ಲೀಸ್ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಅಟ್ ಲಾಸ್ಟ್ ಯಾರೇ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಗೆ ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.